ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ವಿತೌಟ್ ಕ್ರೋಶಾ ಡಿಸೈನು, ಕ್ರೋಶಾ ಬರ್ದಿರ ಇರೋರು ಎಲ್ಲರೂ ಮನೇಲಿ ಈಸಿಯಾಗಿ ಹಾಕ್ಕೊಳ್ಳೋಂಥ ಡಿಸೈನ್ ಇದು. ನಾರ್ಮಲ್ ಥ್ರೆಡ್ಡಿಂದ ಹಾಕ್ಕೊಳ್ಳೋಂಥದ್ದು. ಇದು ಸಿಲ್ಕ್ ಥ್ರೆಡ್ಡು 2 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ಎಳೆಗೆ ಒಂದಷ್ಟು ಬೀಡ್ಸ್, ಸ್ಮಾಲ್ ಬೀಡ್ಸ್ನ ಪೋನ್ಸ್ ಇಟ್ಕೊಂಡಿದ್ದೀನಿ. ಇದು 3 mm ಬೀಡ್ಸು, 2 mm ಕೂಡ ನಡೆಯುತ್ತೆ. ನಾಟ್ ಹಾಕಿಟ್ಕೊಂಡಿದ್ದೀನಿ. ಇದು ಕಾರ್ಡ್ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ 2 ಇಂಚಸ್ಸು, ಈ ಕಡೆ 3 ಇಂಚಸ್ಸು. ಸೊ 3 ಇಂಚ್ದು 2 ಇಂಚ್ದು ಕಾರ್ಡ್ ಕಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್, ಈ ಥರ. ಸೊ ಇನ್ನೂ ಕಡಿಮೆ ಬೇಕಂದ್ರೂ ನೀವು ಇನ್ನೂ ಕಡಿಮೆ ಮಾಡ್ಕೋಬೋದು. ಈ ಥರ ನಾಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಒಂದು ಸಿಂಗಲ್ ಎಳೆ ಕೂಡ ತೊಗೋಬೋದು ಇದರಲ್ಲಿ. ಬಟ್ 2 ಎಳೆ ತೊಗೊಂಡ್ರೆ ಥಿಕ್ನೆಸ್ ಇರುತ್ತೆ ನಿಮಗೆ. ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿ ಸ್ವಲ್ಪ ದಾರ ಆ ಕಡೆ ಬಿಡಿ ಲೆಫ್ಟಿಗೆ. ಈ ಥರ ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಳ್ತಾ ನೋಡಿ, ಒಂದು ರೋಲ್ ಮಾಡಿ ಒಂದು ಕಡೆ ಒಂದು ಬೀಡ್ ಬಿಡ್ತೀನಿ, ಇನ್ನೊಂದು ರೋಲ್ ಮಾಡಿಬಿಟ್ಟು ಇನ್ನೊಂದು ಕಡೆ ಇನ್ನೊಂದು ಬೀಡನ್ನ ಈ ಥರ ಬಿಡ್ತೀನಿ. ಸೊ ಈ ರೀತಿ ಮೇಲೆ ಒಂದು ಬೀಡು, ಕೆಳಗಡೆ ಒಂದು ಬೀಡು ಹಾಕೋಣ. ಈ ಥರ ಸ್ವಲ್ಪ ಸಿಮಿಲರ್ ತುಂಬ ತೋರಿಸಿದ್ದೀನಿ ಫ್ರೆಂಡ್ಸ್. ಇದನ್ನು ರಿಂಗ್ ಬೀಡ್ ಒಳಗಡೆ ಟ್ರೈ ಮಾಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ ಈ ಥರ ನೋಡಿ, ಈಸಿಯಾಗಿ ಹಾಕ್ಕೋಬೋದು, ಎಲ್ಲರೂ ಹಾಕ್ಕೋಬೋದು, ಈಸಿಯಾಗಿ ಹಾಕ್ಕೋಬೋದು. ಸೊ ಜಸ್ಟ್ ಈ ಥರ ಬಂಚಸ್ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಸ್ಯಾರಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಮೇಲ್ಗಡೆ ಒಂದು ರೌಂಡ್ ಸುತ್ತಬೇಕು, ಮೇಲೆ ಒಂದು ಬೀಡ್ ಬಿಡಬೇಕು, ಇನ್ನೊಂದು ರೌಂಡ್ ಸುತ್ತಿ ಕೆಳಗಡೆ ಒಂದು ಬೀಡ್ ಬಿಡಬೇಕು. ಬೀಡ್ಸ್ ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್ ಇದಕ್ಕೆ, ಯಾಕಂದರೆ ರಿಂಗ್ ಬೀಡ್ ಒಳಗಡೆಗೆ ನಮಗೆ ಕಷ್ಟ ಆಗುತ್ತೆ. ಜಸ್ಟ್ ಮೇಲೆ 10, ಕೆಳಗಡೆ 10 ಅಷ್ಟೇ ನಾನು ಹಾಕ್ತೀನಿ, ಜಾಸ್ತಿ ಹಾಕೋದಿಲ್ಲ. 10 to 12 ಹಾಕಿದ್ದೀನಿ ಅಷ್ಟೇ ಇಲ್ಲಿ. ಸೊ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ, ಹಿಂದೆಗಡೆ ಕಾರ್ಡ್ ತಿರುಗಿಸ್ಕೊಂಡು ನೋಡಿ, ಸ್ಟಾರ್ಟಿಂಗ್ ನಾಟ್ ಮಾಡಿ ಬಿಟ್ಟಿದ್ದೆ ಅಲ್ಲ, ಆ ದಾರನೂ ಸೇರಿಸಿ ನಾನು ನಾಟ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿದ್ವಿ ಅಲ್ಲ ಸೈಡಿಗೆ, ಅದು ಇದು ಸೇರಿಸಿ ನಾಟ್ ಮಾಡಿಕೊಂಡು ಕಟ್ ಮಾಡಿಬಿಡೋಣ. ಟೈಟಾಗಿ ನಾಟ್ ಮಾಡ್ಕೊಳ್ಳಿ. 1-2-3 ಟೈಮ್ಸ್ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಸೊ ಥ್ರೆಡ್ ಇವಾಗ ಕಾರ್ಡಲ್ಲಿದೆ ಅಲ್ವಾ, ಒಂದು ಎಮ್ಮಿಂಗ್ ನೀಡಲು ಫ್ರೆಂಡ್ಸ್ ದಾರ ತೊಗೊಳ್ಳಿ, ನಾರ್ಮಲ್ ಕಾಟನ್ ಥ್ರೆಡ್ಡು. ಸೊ ಈ ರೀತಿ ಸ್ವಲ್ಪ ಉದ್ದ ಅಷ್ಟು ಪೋನ್ಸ್ ಇಟ್ಕೊಳ್ಳಿ, 2 ಎಳೆ ನಾಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ನಾಟ್ ಮಾಡಿ ಇಟ್ಕೊಳ್ಳಿ. ಕೆಳಗಡೆಯಿಂದ ಮೇಲಕ್ಕೆ ದಾರ, ಕೆಳಗಡೆಯಿಂದ ಎಲ್ಲ ಸೇರಿಸಿ ಕಾರ್ಡಿಗೆ ಮೇಲಕ್ಕೆ ನಾನು ಈ ಥರ ಎಳ್ಕೊಳ್ತೀನಿ. ನೀಡಲ್ನ ಎಳ್ಕೊಂಡ್ಬಿಟ್ಟು ನೋಡಿ, ಈ 2 ದಾರ ಏನಿದೆ, 2 ದಾರ ಒಳಗಡೆ ನೀಡಲ್ ಹೋಗಬೇಕು. ಈ 2 ದಾರ ಒಳಗಡೆ ನೀಡಲ್ನ ಹಾಕಿದ್ರೆ ನಮಗೆ ಒಂದು ನಾಟ್ ಸಿಗುತ್ತೆ. ಜಸ್ಟ್ ಫ್ರೆಂಡ್ಸ್, ಇದು ಜಸ್ಟ್ ಒಂದು ಗ್ರಿಪ್ಗೋಸ್ಕರ ನಾನು ಈ ಥರ ನಾಟ್ ಹಾಕ್ತಾಯಿದ್ದೀನಿ. ಕೈಯಲ್ಲೇ ಗ್ರಿಪ್ ಮಾಡೋರು ಹಾಗೆ ಮಾಡ್ಬೋದು, ಬಟ್ ಸಿಕ್ಕಲ್ಲ, ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಇವಾಗ ಕಾರ್ಡ್ ರಿಮೂವ್ ಮಾಡ್ತೀನಿ. ಜಸ್ಟ್ ಒಂದೇ ಒಂದು ಗಂಟೆ ಹಾಕಿ ಅದು ಕೂಡ ನಾವು ರಿಮೂವ್ ಮಾಡಬೇಕಾಗತ್ತೆ. ಬೀಡ್ಸ್ ಎಲ್ಲ ಈ ಥರ ನಾವು ತೊಗೊಂಡು, ಸೊ ನೋಡಿ, ಈ ಥರ ಬೀಡ್ಸ್ ಎಲ್ಲ ಸೈಡಿಗೆ ತೊಗೊಳ್ತೀನಿ. ಜಸ್ಟ್ 10 to 12 ಬೀಡ್ಸ್ ಇರಬೇಕಷ್ಟೇ, ಜಾಸ್ತಿ ಬೇಡ. ಜಾಸ್ತಿ ಹಾಕಿದ್ರೆ ನಮಗೆ ರಿಂಗ್ ಒಳಗಡೆ ತೋರಿಸೋದಕ್ಕಾಗೋದಿಲ್ಲ. ನೋಡಿ, ಈ ಥರ ಒಂದು ರಿಂಗ್ ಬೀಡ್ ತೊಗೋತೀನಿ. ನೀವು ಇನ್ನೂ ಬಿಗ್ ಸೈಜ್ ಕೂಡ ತೊಗೋಬೋದು ಫ್ರೆಂಡ್ಸ್. ನಾನು ನಾರ್ಮಲ್ ರಿಂಗ್ ಬೀಡ್ ತೊಗೋತೀವಲ್ಲ ಕ್ರೋಶಾಗೆಲ್ಲ, ಸೊ ಆ ಸೈಜ್, ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದೆಲ್ಲನೂ ಬೀಡ್ಸ್ನೆಲ್ಲ ನೋಡಿ ಇದ್ರೊಳಗಡೆನ ಹಾಕ್ತಾಯಿದ್ದೀನಿ. ಆರಾಮ್ಸಾಗಿ ಹೋಗುತ್ತೆ ಫ್ರೆಂಡ್ಸ್, ಈಸಿಯಾಗೆ. ಸ್ವಲ್ಪ ಹುಷಾರಾಗಿ ಎಳ್ಕೊಳ್ಳಿ ಅಷ್ಟೇ, ಯಾಕಂದರೆ ನಾವು ಒಂದು ನಾಟ್ ಹಾಕಿದ್ವಿ ಅಲ್ಲ, ಆ ನಾಟ್ ಇರೋದ್ರಿಂದ ನಮಗೆ ಹೆಚ್ಚು ಕಮ್ಮಿ ಆಗೋದಿಲ್ಲ. ಸೊ ಆರಾಮ್ಸಾಗಿ ನೀವು ಬೀಡ್ಸ್ನೆಲ್ಲ ಎಳ್ಕೊಳ್ಳಿ, ನೀಟಾಗಿ ಬಂದುಬಿಡುತ್ತೆ ಈಸಿಯಾಗೆ. ಅದಕ್ಕೆ ಹೇಳಿದ್ದು ನಾನು, ಜಾಸ್ತಿ ಬೀಡ್ಸ್ ಬೇಡ. ನೋಡಿ, ಇದನ್ನು ಕಟ್ ಮಾಡಿ ರಿಮೂವ್ ಮಾಡಿಬಿಡೋಣ. ಎಕ್ಸ್ಟ್ರಾ ಅದು ಜಸ್ಟ್ ಈ ರೀತಿ ರಿಮೂವ್ ಮಾಡ್ಕೊಂಬಿಡ್ಬೇಕು. ರಿಂಗ್ ಒಳಗಡೆ ನಾವು ಹಾಕಿದ ತಕ್ಷಣ ಥ್ರೆಡ್ಸ್ನೆಲ್ಲ ರಿಮೂವ್ ಮಾಡ್ತೀನಿ. ಬೀಡ್ಸ್ ಔಟ್ಸೈಡ್ ಬರಲಿ ಫ್ರೆಂಡ್ಸ್, ಥ್ರೆಡ್ ಇರೋ ಕಡೆ ಒಳಗಡೆಗೆ ಬರೋ ಥರ ನೀವು ಮಾಡಿಕೊಂಡು ಇದನ್ನು ಹಾಫ್ ಈ ಥರ ಥ್ರೆಡ್ ಹಾಫ್ ಆ ಸೈಡು ಹಾಫ್ ಈ ಸೈಡ್ ನೀಟಾಗಿ ಬರೋ ಥರ ನೀಟಾಗಿ ಬೀಡ್ಸ್ನೆಲ್ಲ ಕೆಳಗಡೆ ಎಳ್ಕೊಂಡು ನೀಟ್ ಮಾಡಿಕೊಂಡು, ಸೊ ರಿಂಗ್ ಬೀಡ್ಗೆ ನಾವಿವಾಗ ಝರಿ ಥ್ರೆಡ್ಡಲ್ಲಿ ನಾಟ್ ಮಾಡ್ಕೋತೀವಿ. ಎಕ್ಸ್ಟ್ರಾ ಥ್ರೆಡ್ಸ್ನ ತೆಗೆದುಬಿಡಿ. ಸೊ ಈ ಥರ ಮಾಡಿಕೊಂಡು, ಈಗ ನಾರ್ಮಲ್ ಗೋಲ್ಡ್ ಕಲರ್ ಝರಿ ಥ್ರೆಡ್ ಇರುತ್ತಲ್ಲ, ಕುಚ್ಚು ಕಟ್ಟೋ ಥ್ರೆಡ್ಡು, ಸೊ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಈ ಥರ ಸುತ್ಕೋತೀನಿ ಫ್ರೆಂಡ್ಸ್. ಈ ಥರ ಬೇಕಂದರೆ ನೀವು ನೀಡಲ್ದಿಂದನೂ ಝರಿ ಥ್ರೆಡ್ನ ಸ್ಟಿಚ್ ಮಾಡ್ಕೋಬೋದು. ನಾನು ಕೈಯಲ್ಲೇ ಈ ಥರ ಮಾಡ್ಕೊಳ್ತೀನಿ, ಕೈಯಲ್ಲಿ ತುಂಬ ಈಸಿ ಆಗುತ್ತೆ. ಮತ್ತು ಈ ಹೋಲ್ಸ್ ಏನಿದೆ ರಿಂಗ್ ಬೀಡ್ಸಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದು ಸೇಮ್ ಡಿಸ್ಟೆನ್ಸ್ ಇರಬೇಕು, ಕರೆಕ್ಟಾಗಿರಬೇಕು. ಅದು ಹೋಲ್ ಗ್ಯಾಪ್ ಏನಿದೆ ಅದು ಕುಚ್ಚು ಒಳಗಡೆ ಹೋಗ್ದಿರೋ ಥರ ನೋಡ್ಕೊಳ್ಳಿ. ಜರುಗುತ್ತೆ, ಮೂವ್ ಮಾಡ್ಬೋದು ನಾವು ಈಗಲೂ ಕೂಡ, ಜಸ್ಟ್ ಕರೆಕ್ಟಾಗೇ ಇರಬೇಕು. ಅದನ್ನು ಸ್ಟಿಚ್ ಮಾಡೋಕ್ಕೆ ನಮಗೆ ಅದು ಬೇಕು ಹೋಲು. ಸೊ ಅದಕ್ಕೋಸ್ಕರ ಇವಾಗ ಈ ಥರ ಝರಿ ಥ್ರೆಡ್ನೆಲ್ಲ ಫುಲ್ಲು ಎಷ್ಟು ಬೇಕೋ ಅಷ್ಟು, ಚಿಕ್ಕದು ಬೇಕಂದರೆ ಚಿಕ್ಕದು ಫ್ರೆಂಡ್ಸ್. ನಾನು ಸ್ವಲ್ಪ ತಿಕ್ಕಾಗೆ ಹಾಕ್ತಾಯಿದ್ದೀನಿ ಝರಿ ಥ್ರೆಡ್ಡು, ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಅಂದ್ಬಿಟ್ಟು. ಒಂದು ಸ್ವಲ್ಪ ಉದ್ದಗೆ ನಾನು ಸುತ್ತಕೊಂಡು ಎಕ್ಸ್ಟ್ರಾ ಸೈಡಿಗೆ ಬಿಟ್ಟಿದ್ವಿ ಅಲ್ಲ, ಅದು ಇದು ಸೇರಿಸಿ ನಾಟ್ ಮಾಡ್ಕೊಳ್ತೀನಿ.
ಸೊ ಅದು ಇದು ಸೇರಿಸಿ ಥ್ರೆಡ್ನ ನಾಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಹೂವು ಕಟ್ಟೋ ಥರ ನಾವು ಮಾಡ್ತೀವಿ ಅಲ್ಲ ನಾಟ್, ಆ ಥರ ಕೂಡ ನಾಟ್ ಮಾಡ್ಕೋಬೋದು. ಜಸ್ಟ್ ಯಾವ ರೀತಿ ಆದರೂ ಸರಿ. ಈವನ್ ಸೂಜಿ ದಾರದಲ್ಲಿ ಹೊಲಿಯೋರಿದ್ರೆ ಸೂಜಿ ದಾರದಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಜಸ್ಟ್ ಈ ಥರ ಬಂಚಸ್ನ ಇವಾಗ ಈ ಥರ ನಾಟ್ ಮಾಡಿಬಿಟ್ರೆ ಬಂಚಸ್ ರೆಡಿ ಆಗೋಗುತ್ತೆ. ತುಂಬ ಈಸಿ ಫ್ರೆಂಡ್ಸ್, ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಆರಾಮ್ಸಾಗಿ ಬೇಗ ಹಾಕ್ಕೋಬೋದು. ನಿಮ್ಗೆ ಯಾರಿಗೆಲ್ಲ ಕ್ರೋಶ ಬರೋದಿಲ್ಲ ಸೊ ಅಂಥವರೆಲ್ಲ ಮನೇಲಿ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಸೊ ಕಟ್ ಮಾಡಿಬಿಟ್ಟು ಈ ಥರ ರಿಂಗ್ ಒಳಗಡೆ ನಡೆಯುತ್ತೆ. ಸೊ ರೆಡಿ ಆಗುತ್ತೆ. ಎಕ್ಸ್ಟ್ರಾ ಥ್ರೆಡ್ಸ್ ಇದ್ದಾಗ ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತೆ ಫ್ರೆಂಡ್ಸ್, ಯಾಕಂದರೆ ಕಟ್ ಮಾಡಿ ನಾಟ್ ಹಾಕಿರ್ತೀವಲ್ಲ, ಈ ಥರ ರೆಡಿ ಆಗುತ್ತೆ. ನಮಗೆ ಬೀಡ್ಸ್ ಇದ್ದರೆ ಕಡಿಮೆ ಇರುತ್ತೆ, ಇದು ಅಷ್ಟು ಹೆವಿ ಅನಿಸೋದಿಲ್ಲ ನಿಮಗೆ. ರಿಂಗ್ ಬೀಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಬಂಚಸ್ಸು ಫ್ರೆಂಡ್ಸ್ ನಮಗೆ ರೆಗ್ಯುಲರ್ ಬ್ಲೌಸ್ಗೆ ಹಿಂದೆಗಡೆ ನಾಟ್ಸ್ ಇರುತ್ತಲ್ವ, ಟೈ ಮಾಡೋದು ಥ್ರೆಡ್ ಇರುತ್ತಲ್ಲ, ಅದಕ್ಕೆ ಕೂಡ ನೀವು ಟ್ಯಾಗ್ ಮಾಡ್ಕೋಬೋದು. ಆ ಟ್ಯಾಗಿಗೆಲ್ಲ ಟೈ ಮಾಡ್ಕೋಬೋದು. ಸೊ ಇದು ತುಂಬ ಕಡೆ ಯೂಸ್ ಮಾಡ್ಬೋದು. ಇಲ್ಲ ಎಡ್ಜಸ್ಸಿಗೆ ಮಾತ್ರ ಸ್ಯಾರಿಗೆ ಈ ಥರ ಸ್ಟಿಚ್ ಮಾಡ್ಕೋಬೋದು. ಈವನ್ ದುಪ್ಪಟ್ಟಾಗೋ ಸೈಡಿಗೆ ಹಾಕ್ಕೋಬೋದು, ಲೆಹಂಗಾಗೆ ಹಾಕ್ಕೋಬೋದು. ತುಂಬ ಕಡೆ ಯೂಸ್ ಮಾಡ್ಬೋದು ಈ ಥರ ಬಂಚಸ್ ರೆಡಿ ಮಾಡಿಕೊಂಡ್ರೆ. ಇವಾಗ ಸ್ಯಾರಿಗೆ ಈ ರೀತಿ ಸ್ಟಿಚ್ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಈ ಥರ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಡಿಸೈನ್ನ. ರಿಂಗ್ ಬೀಡ್ ಒಳಗಡೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ 2 ಇಂಚಷ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ನಾನು ಹತ್ರನೇ ಮಾಡ್ಕೊಂಡಿದ್ದೀನಿ ನೋಡಿ. ಹೋಲ್ ಗ್ಯಾಪು ಕರೆಕ್ಟಾಗಿರ್ಬೋದು. ಈ ಥರ ಮೂವ್ ಮಾಡ್ಕೋಬೋದು. ನಾವು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿದೆಯಾ ಚೆಕ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಜಸ್ಟ್ ಈ ಥರ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಪ್ಲೇಸ್ ಮಾಡಿ ರಿಂಗ್ ಮೇಲೇ ಬರಬೇಕು. ಸೊ ಇದು ನಿಮ್ಮ ಇಷ್ಟ ಫ್ರೆಂಡ್ಸ್. ನೀವು ಹಾಫ್ ಬರೋ ಥರ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ 3/4 ಫುಲ್ ರಿಂಗ್ ಸೀರೆ ಮೇಲೆ ಇಟ್ಬಿಟ್ಟು ಮಾಡ್ಕೋಬೋದು. ಆ ಹೋಲ್ ಗ್ಯಾಪ್ ಎಲ್ಲಿರುತ್ತೆ ಫಸ್ಟ್ ಒಂದು ಸೈಡ್ಗೆ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಇನ್ನೊಂದು ಸೈಡ್ಗೆ ನೀಡಲ್ನ ಹಾಕೋಣ. ಸೊ ಒಂದು ಬಿಗ್ ಬೀಡನ್ನ ತೊಗೊಂಡು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಬಿಗ್ ಸೈಜ್ ಬೇಕಂದ್ರೂ ಹಾಕ್ಕೋಬೋದು. ಸೊ ಈ ರೀತಿ ಮಾಡಿ ಇನ್ನೊಂದು ಸೈಡು ನೀಡಲ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಕೆಳಗಡೆಗೆ ನೀಡಲ್ನ ಪಾಸ್ ಮಾಡೋಣ. ಬಟ್ಟೆಗೆ ಈ ರೀತಿ ಪಾಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ಟಿಚ್ ಮಾಡೋಣ ಫ್ರೆಂಡ್ಸ್. ಕೆಳಗಡೆಯಿಂದನೇ ಮತ್ತೆ ಇನ್ನೊಂದು ಸ್ಟಿಚ್ ಮಾಡೋಣ. ಕೆಳಗಡೆ ಬಟ್ಟೆಯಿಂದ ಮೇಲಕ್ಕೆ ಈ ರೀತಿ ನೀಡಲ್ನ ಮತ್ತೆ ಪಾಸ್ ಮಾಡಿಕೊಂಡು ಅಗೇನ್ ನಾನು ರಿಂಗ್ ಬೀಡು ವಿತ್ ಬಿಗ್ ಬೀಡು ರಿಂಗ್ ಬೀಡು ಆ ಥರ ಪೂರ್ತಿ ತೊಗೊಂಡು ಇವಾಗ ಸ್ಟಿಚ್ ಮಾಡ್ತೆ. ಸೊ ಹಿಂದೆಗಡೆ ಜರುಗಿಸ್ಕೊಂಡು ಹಿಂದೆಗಡೆ ಟರ್ನ್ ಮಾಡಿಕೊಂಡು ನೋಡಿ ಸೆಂಟ್ರಲ್ಲಿ 1-2-3 ನಾಟ್ ಹಾಕ್ಕೊಳ್ಳೋಣ. ನಮಗೆ ಸೆಕ್ಯೂರ್ ಆಗುತ್ತೆ. ನಾಟು ಅಷ್ಟೇ ತುಂಬ ಬಿಗ್ ಸೈಜ್ ಹಾಕಬೇಡಿ. ಆ್ಯಕ್ಚುಲಾಗಿ ಪಲ್ಲು ಕಲರೇ ಥ್ರೆಡ್ ತೊಗೊಳ್ಳಿ ಫ್ರೆಂಡ್ಸ್. ಇದು ಕಾಣಿಸೋದಿಲ್ಲ ನಿಮಗೆ, ಆರಾಮ್ಸಾಗೆ ನಾಟ್ ಮಾಡಿರೋದು ಕಾಣಿಸೋದಿಲ್ಲ. ನಾನು ಸ್ವಲ್ಪ ಲೈಟೇ ತೊಗೊಂಡಿದ್ದೀನಿ. ಡಾರ್ಕ್ ಕಲರ್ ಅಂದರೆ ಪಲ್ಲು ಯಾವ ಕಲರ್ ಇದೆ ಆ ಕಲರ್ ಕಾಟನ್ ಥ್ರೆಡ್ ತೊಗೊಂಡ್ರೆ ನಿಮಗೆ ನಾಟ್ ಕೂಡ ಕಾಣಿಸೋದಿಲ್ಲ. ಸೊ 1-3 ನಾಟ್ಸ್ ಹಾಕ್ಕೋತೀನಿ. 2-3 ನಾಟ್ಸ್ ಹಾಕ್ಕೊಂಡಾದಮೇಲೆ ಜಸ್ಟ್ ಹೀಗೆ ಆದರೂ ಬಿಡ್ಬೋದು ಫ್ರೆಂಡ್ಸ್. ಜಸ್ಟ್ ಹೀಗೆ ಬಿಟ್ಬಿಟ್ಟು ನೀವು ಗೋಲ್ಡನ್ ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ಟೋನ್ ಚೈನ್ ಸ್ಟಿಕ್ ಮಾಡ್ಕೋಬೋದು ಇದ್ರ ಸುತ್ತೂರ ರಿಂಗ್ ಬೀಡ್ ಅರೌಂಡು. ಇಲ್ಲಾಂದರೆ ಈ ಥರ ಮತ್ತೆ ನಾನು ಸೈಡಿಗೆ ನಾನು ನೀಡಲ್ನ ತೊಗೊಂಡು ಬೀಡ್ಸ್ನ ಪೋಣಿಸ್ಕೊಳ್ತೀನಿ. ಇಲ್ಲಿ 12 ಬೀಡ್ಸ್ನ ಹಾಕೋತೀನಿ. ಒಂದು ರಿಂಗ್ ಫುಲ್ 3/4 ಸರ್ಕಲ್ ಫುಲ್ ಕವರ್ ಆಗೋಷ್ಟು ಬೀಡ್ಸ್ನ ಹಾಕೋತಾ ಇದ್ದೀನಿ. ಒಟ್ಟು 12 ಬೀಡ್ಸ್ ಇಡ್ಸತ್ತೆ. ಸೊ ನಾನು ಇಲ್ಲಿ ಈ ಥರ 12 ಬೀಡ್ಸ್ನ ಪೋಣಿಸ್ಕೊಳ್ತೀನಿ ಒಂದು ಸಿಂಗಲ್ ಬಂಚಿಗೆ. ನೋಡಿ 12 ಬೀಡ್ಸ್ನ ನಾನು ಪೋಣಿಸ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ರೌಂಡ್ ಬರೋ ಥರ ನಾವು ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ. ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು, ಇಲ್ಲ ಇನ್ನೂ ಒಂದು ಬೇಕಂದರೆ ಸಾಕಿಷ್ಟು ಕರೆಕ್ಟ್ ಆಗುತ್ತೆ. ಸೊ ಈ ಥರ ಸ್ಟಿಚ್ ಮಾಡ್ಕೊಬಿಡೋಣ ಈ ಕಡೆ ಎಡ್ಜಿಗೆ. ಸೊ ಇದು ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ನೀವು ಹಾಕ್ಕೋಬೋದು. ಇಲ್ಲಾಂದರೆ ಜಸ್ಟ್ ನೀವು ರಿಂಗ್ ಬೀಡನ್ನ ಸ್ಟಿಚ್ ಮಾಡಿಬಿಟ್ಟು ಒಂದು ಸ್ಟೋನ್ ಚೈನ್ ಅಥವಾ ಒಂದು ಗೋಲ್ಡನ್ ಬಾಲ್ ಚೈನ್ ಅದನ್ನು ಕೂಡ ಸ್ಟಿಕ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಆ್ಯಸ್ ಯು ವಿಶ್ ಫ್ರೆಂಡ್ಸ್. ಯಾವ ಥರ ಬೇಕಾದ್ರೂ ನೀವು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. 1-2-3 ನಾಟ್ಸ್ ಆದಮೇಲೆ ನಾನು ಕಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ತೆಗೆದುಬಿಡ್ತೀನಿ. ಆದಷ್ಟು ಹಿಂದೆಗಡೆನೂ ನೀಟಾಗಿರೋ ಥರ ನೀವು ನಾಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಕಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ರಿಮೂವ್ ಮಾಡಿಬಿಟ್ಟು ನೋಡಿ ಇದು ಈ ಥರ ಅಲ್ಲಾಡ್ತಾ ಇರುತ್ತಲ್ಲ, ಸೊ ಇದಕ್ಕೆ ಗಮ್ ಪೇಸ್ಟ್ ಮಾಡಿಬಿಡೋಣ. ನೀಟಾಗಿ ಸ್ಟಿಕ್ ಆಗಿಬಿಡುತ್ತೆ. ರಿಂಗ್ ಸುತ್ತೂರನೇ ಗಮ್ ಪೇಸ್ಟ್ ಮಾಡಿಬಿಡಿ.
ಸೊ ಗಮ್ ಪೇಸ್ಟ್ ಮಾಡಿಬಿಟ್ಟು ಬೀಡ್ಸ್ನೆಲ್ಲ ಸ್ಟಿಕ್ ಮಾಡಿ ನೀಟಾಗೆ ಹೇಗೆ ಬೇಕೋ ಹಾಗೆ ಕರೆಕ್ಟಾಗೆ ನೀಟಾಗೆ ಸೆಟ್ ಮಾಡಿದ್ರೆ ಅದು ಹಾಗೆ ಕುತ್ಕೊಳ್ಳುತ್ತೆ ಗಮ್ ಮೇಲೆ. ಸೊ ಈ ರೀತಿ ಬಂಚಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಈ ಥರ ತೋರಿಸಿದ್ದೀನಿ, ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ. ನಾನು ರಿಂಗ್ ಬೀಡಿಗೆ ಟ್ರೈ ಮಾಡಿರೋದು, ಜೊತೆಗೆ ಝರಿ ಥ್ರೆಡ್ ಎಲ್ಲ ಜಾಸ್ತಿ ಹಾಕಿ ಸೊ ಬೀಡ್ಸ್ನ ಈ ಥರ ರಿಂಗ್ ಬೀಡ್ ಅರೌಂಡ್ ಬರೋ ಥರ ಸ್ಟಿಚ್ ಮಾಡಿರೋದು. ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಕ್ರೋಶ ಬರಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಹೊಸ ಥರ ಟ್ರೈ ಮಾಡಬೇಕು ಅಂಥವ್ರು ಈ ಥರ ಡಿಸೈನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈವನ್ ಗ್ಯಾಪ್ ಕೂಡ ಅಷ್ಟೇ ನೀವು ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ನಾನು ಇಲ್ಲ ಹತ್ತತ್ರನೇ ಸ್ಟಿಚ್ ಮಾಡಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ. ಬೀಡ್ಸು ಒಂದು 10 to 12 ಅಷ್ಟೇ ಆದರೂ ಇಷ್ಟು ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಜಾಸ್ತಿ ಏನು ಬೇಡ, ರಿಂಗ್ ಬೀಡ್ ಒಳಗಡೆ ಆಮೇಲೆ ಆಗೋದಿಲ್ಲ. ಸೊ ತುಂಬ ಈಸಿಯಾಗಿ ಆದಷ್ಟು ಬೇಗ ಮಾಡ್ಕೋಬೋದು, ಜಸ್ಟ್ ಸ್ಟಿಚ್ ಮಾಡೋದು. ಸೊ ಕಾರ್ಡಲ್ಲಿ ದಾರ ಸುತ್ತಬಿಟ್ಟು ರಿಂಗ್ ಬೀಡ್ ಒಳಗಡೆ ಟೈ ಮಾಡ್ಕೊಳ್ಳೋದು. ಈ ಥರ ಬಂಚಸ್ನ ನೀವು ಬ್ಲೌಸಸ್ಗೆ, ದುಪ್ಪಟ್ಟಾಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸ್ಯಾರಿ ಎಡ್ಜಸ್ಸಿಗೆ ಕೂಡ ನೀವು ಕ್ರೋಶ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಮೇಯ್ನಾಗಿ ಬ್ಲೌಸ್ಗೂ ಈ ಥರ ಕುಚ್ಚೆಲ್ಲ ಹಾಕಿಬಿಟ್ಟು ನೀವು ಬ್ಲೌಸ್ಗೂ ಇದೇ ಥರ ಯೂಸ್ ಮಾಡಿ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಈವನ್ ಈ ಥರ ಬೀಡ್ಸ್ ನೀವು ಹೊಲಿಯೋದು ತುಂಬ ಗೋಲ್ಡ್ ಟೈಪ್ ಅನಿಸ್ತಾ ಇದೆ ಅಂದರೆ ನೀವು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು, ಇಲ್ಲ ಕಲರ್ ಬೀಡ್ಸ್ ಕೂಡ ಸ್ಟಿಚ್ ಮಾಡ್ಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 700 to 800 ಅಬೋನೇ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಬಟ್ ತುಂಬ ಈಸಿಯಾಗಿ ಬಿಗಿನರ್ಸ್ ಕೂಡ ಟ್ರೈ ಮಾಡೋ ಅಂಥ ಡಿಸೈನು. ಖಂಡಿತ ಒಂದ್ಸರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಸೊ ಎಲ್ಲರೂ ಕ್ರೋಶ ಬರ್ತಿರೋರು ಕೂಡ ಮನೇಲಿ ಆರಾಮ್ಸಾಗಿ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.